ನಮಸ್ಕಾರ. ಡಿಕೋಡರ್ ಮೀಡಿಯಾಗೆ ಸ್ವಾಗತ. ಡಿಕೋಡರ್ ಮೀಡಿಯಾದ ಉದ್ದೇಶ ಸರ್ಕಾರದ ಇಲಾಖೆಗಳ ಕಾರ್ಯವೈಖರಿಯನ್ನು ವಿಶ್ಲೇಷಿಸುವುದು ಮತ್ತು ಅದನ್ನು ಜನರಿಗೆ ತಲುಪಿಸುವ ಮುಖ್ಯ ಉದ್ದೇಶವಾಗಿದೆ. ದಿನಕ್ಕೊಂದು ಇಲಾಖೆ ಅನ್ನುವಂತಹ ಪರಿಕಲ್ಪನೆಯಿಂದ ಇವತ್ತು ನಾನು ಶಿಕ್ಷಣದ ಇಲಾಖೆಯ ಬಗ್ಗೆ ಚರ್ಚೆ ಮಾಡಲು ಇಷ್ಟಪಡುತ್ತೇನೆ. ನಾನು ಶಿಕ್ಷಕನಾಗಿ ಕೆಲಸ ಮಾಡುತ್ತಿರುವುದರಿಂದ ಇದು ಇನ್ನೂ ಕೂಡ ನನಗೆ ಸುಲಭವಾಗುತ್ತದೆ. ಶಿಕ್ಷಣ ಇಲಾಖೆಯ ಬಗ್ಗೆ ತಿಳಿದುಕೊಳ್ಳಲು ನಾವು school.education.karnataka.gov.in ವೆಬ್ಸೈಟ್ನಲ್ಲಿ ಹೋಗಿ ತಿಳಿದುಕೊಂಡಾಗ ಶಿಕ್ಷಣ ಇಲಾಖೆಯ ಬಗ್ಗೆ ಸಂಪೂರ್ಣ ಅಲ್ಲದಿದ್ದರೂ ಒಂದು ಮೇಲ್ನೋಟ ನಮಗೆ ಸಿಗುತ್ತದೆ. ಅಲ್ಲಿ ಶಿಕ್ಷಣ ಇಲಾಖೆಯ ಬಗ್ಗೆ ಚರ್ಚಿಸುವುದಕ್ಕಿಂತ ಆ ಇಲಾಖೆ ಎದುರಿಸುತ್ತಿರುವ ಆ ಇಲಾಖೆಯಿಂದ ಜನರ ಮೇಲೆ ಉಂಟಾಗುತ್ತಿರುವ ಪರಿಣಾಮಗಳ ಬಗ್ಗೆ ನಾನು ಚರ್ಚೆ ಮಾಡಲು ಇಷ್ಟಪಡ್ತೀನಿ. ಈಗಿನ ವಾಸ್ತವ ಪರಿಸ್ಥಿತಿಯನ್ನು ನೋಡಿದಾಗ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಅನುಭವಿಸ್ತಾ ಇವೆ. ಅವಕ್ಕೆ ಸಾಕಾಗುವಷ್ಟು ಹಣಕಾಸಿನ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಹಣಕಾಸಿನ ಕೊರತೆಯಿಂದ ಸರ್ಕಾರಿ ಶಾಲೆಗಳು ಸುಧಾರಣೆ ಕಾಣ್ತಾ ಇಲ್ಲ. ಹಳೆಯ ಕಾಲದ ಯಾವುದೋ ಅಜ್ಜನ ಕಾಲದ 50-60 ವರ್ಷಗಳ ಹಿಂದಿನ ಕಾಲದ ಪಠ್ಯಕ್ರಮಗಳನ್ನು ಕೂಡ ಇನ್ನೂ ಕೂಡ ನಾವು ಶಾಲೆಯಲ್ಲಿ ಬೋಧಿಸ್ತಾ ಇದ್ದೇವೆ. ನಾವು ಮಕ್ಕಳಿಗೆ ಚಿಂತನೆಯನ್ನು ಪ್ರೋತ್ಸಾಹಿಸೋದಕ್ಕಿಂತ, ತಾರ್ಕಿಕ ಚಿಂತನೆಯನ್ನು, ಯೋಚನಾ ಶಕ್ತಿಯನ್ನು ಪ್ರೋತ್ಸಾಹಿಸೋದಕ್ಕಿಂತ ಅಂಕಗಳನ್ನು ಗಳಿಸೋದಕ್ಕೆ ಹೆಚ್ಚು ನಾವು ಮಹತ್ವ ಕೊಡ್ತಾ ಇದ್ದೀವಿ. ಇಲ್ಲಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಈಗಿನ ಶಾಲೆಗಳಲ್ಲಿ ನಾವು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಕ್ಕಂತೆ ಶಿಕ್ಷಕರ ಕೊರತೆ ಇದೆ. ಶಾಲೆಗಳಲ್ಲಿ ಎಷ್ಟೋ 30-40 ಸಾವಿರ ಗಟ್ಟಲೆ ಶಿಕ್ಷಕರ ಕೊರತೆ ಇದೆ. ಅಲ್ಲಿ ಶಿಕ್ಷಣ ಇಲಾಖೆ ಶಿಕ್ಷಕರನ್ನು ತುಂಬಿಕೊಳ್ತಾ ಇಲ್ಲ. ತಾತ್ಕಾಲಿಕ ಗುತ್ತಿಗೆದಾರರ ಶಿಕ್ಷಕರಾದಂಥ ತಾತ್ಕಾಲಿಕ ಶಿಕ್ಷಕರಿಂದ ಶಾಲೆಗಳು ನಡೆಸ್ತಾ ಇದೆ. ಕೌಶಲ್ಯ ಆಧಾರಿತ ಕಲಿಕೆಗಿಂತ ಮಾರ್ಕ್ಸ್ಗೆ ಹೆಚ್ಚು ಮಹತ್ವ ಕೊಡುವಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಇದರಿಂದ ಅತ್ಯುತ್ತಮವಾದ ಗುಣಮಟ್ಟ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ಈ ವಾಸ್ತವವನ್ನು ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಏನಾಗುತ್ತೆ, ನಮಗೆ ಏನು ಬಯಕೆ ಉಂಟಾಗುತ್ತಂದ್ರೆ, ಖಾಸಗಿ ಶಾಲೆಗೆ ನಮಗೆ ಅತ್ಯುತ್ತಮವಾದ ಶಿಕ್ಷಣ ಎಲ್ಲಿ ಸಿಗುತ್ತೆ ಅಂದರೆ ಖಾಸಗಿ ಶಾಲೆಗಳು ಸಿಗುತ್ತೆ ಅಂತ ತಿಳ್ಕೊಂಡೆ ನಾನು. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಉಂಟಾಗಬೇಕನ್ನೋದು ನಮ್ಮ ಬಯಕೆಯಲ್ಲಿ. ಇದನ್ನು ಯಾವ ರೀತಿ ಈ ಬಯಕೆಯನ್ನು ಜಾರಿಗೆ ತರಬೇಕು, ಯಾವ ರೀತಿ ಗಳಿಸಬೇಕು ಅನ್ನೋದು. ಸರ್ಕಾರವು ಶಾಲೆಗಳಿಗೆ ಸಫಿಷಿಯೆಂಟ್ ಫಂಡನ್ನು ಒದಗಿಸಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು. ಎಷ್ಟೋ ಶಾಲೆಗಳಲ್ಲಿ ಟಾಯ್ಲೆಟಿನ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಕೆಲವೊಂದು ಶಿಕ್ಷಕರೇ ಇಲ್ಲ. ಏಕೋಪಾಧ್ಯಾಯ ಶಾಲೆಗಳು ಕೂಡ ಎಷ್ಟೋ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಇವೆ. ಇಂಥ ಕೊರತೆಯನ್ನು ಎದುರಿಸ್ತಾ ಇವೆ ಶಾಲೆಗಳು ಕೂಡ. ಶಾಲೆಗಳಲ್ಲಿ ತಂತ್ರಜ್ಞಾನವನ್ನು ತರಬೇಕು. ಸ್ಮಾರ್ಟ್ ಬೋರ್ಡ್ ಆಗಿರ್ಬೋದು, ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಡಿಜಿಟಲ್ ಮಾಧ್ಯಮವನ್ನು ವ್ಯವಸ್ಥೆಯನ್ನು ಮಕ್ಕಳಿಗೆ ಅದರ ಮೂಲಕ ಮಕ್ಕಳು ಕಲಿಯುವಂಥ ವ್ಯವಸ್ಥೆಯನ್ನು ನಿರ್ಮಿಸಬೇಕಲ್ಲ. ನೆಕ್ಸ್ಟ್, ಕೈಗಾರಿಕೆ ಉದ್ಯೋಗಕ್ಕೆ ಸಂಬಂಧಿಸಿದಂಥ ಕೌಶಲ್ಯಗಳನ್ನ ಶಾಲೆಗೆ ಕಲಿಸ್ಬೇಕು. ಇದರಿಂದ ನಾವು ಶಾಲೆ ಕಲಿತ ಮೇಲೆ ನೇರವಾಗಿ ನಾವು ಉದ್ಯೋಗಕ್ಕೆ ಹೋಗುವಂಥ ಕೌಶಲ್ಯಗಳನ್ನು ನಾವು ಕಲಿತಾಗ ಮಾತ್ರ ನಾವು ಶಾಲೆ ಕಲಿತಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತಲ್ಲ. ಚಟುವಟಿಕೆ ಈಗ ಬರೀ ಬಾಹ್ಯಾಟ ಹಾಕೋದಕ್ಕಿಂತ, ಮಗ್ಗಪ್ ಮಾಡೋದಕ್ಕಿಂತ ನಾವು ಚಟುವಟಿಕೆ ಆಧಾರಿತ ಕಲಿಕೆಯನ್ನು ಸೌಲಭ್ಯವನ್ನು ಅಥವಾ ಸಿಲೆಬಸ್ಸನ್ನು ರೂಪಿಸಬೇಕು. ಅನುಭವದ ಮೂಲಕ ಕಲಿಬೇಕ ಹೊರತು ನಾವು ಬಾಹ್ಯಾಟ ಹಾಕೋದ್ರಿಂದ, ಮಗ್ಗಪ್ ಮಾಡೋದ್ರಿಂದ, ಏನೋ ನೆನಪಿನ ಶಕ್ತಿಗಳನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ನಾವೇನೋ ಶಿಕ್ಷಣ ಕಲಿಯೋದಿಲ್ಲ. ನಾವು ಕೌಶಲ್ಯಗಳನ್ನು ಕೂಡ ಕಲಿಯೋಕ್ಕಾಗೋದಿಲ್ಲ. ಮಾಹಿತಿಯನ್ನು ಸಂಗ್ರಹಿಸೋಕ್ಕಾಗುತ್ತೆ. ನಿಜವಾದ ನಮ್ಮ ಜೀವನ ಕಟ್ಟಿಕೊಳ್ಳುವಂಥ ಶಿಕ್ಷಣ ನಮಗೆ ನಿಜವಾಗ್ಲೂ ಸಿಗೋದಿಲ್ಲ ಅಲ್ಲಿ. ಇದರಿಂದ ನಾವು ಈಗಿರುವಂಥ ಶಿಕ್ಷಣ ವ್ಯವಸ್ಥೆಯಿಂದ ನಾವು ಏನು ಅನುಭವಿಸ್ತಾ ಇದ್ದೀವಿ, ಅನುಭವದ ಬಗ್ಗೆ ಹೇಳೋದಾದರೆ, ಅನುಭವದ ಮೂಲಕ ಶಿಕ್ಷಣ ಕಲಿಯುವಂಥ ವ್ಯವಸ್ಥೆ ಆಗಬೇಕಿಲ್ಲ. ನಾವು ಅಂಕಗಳಿಗೋಸ್ಕರ ಕಲಿಬಾರ್ದು. ನಮ್ಮ ಮಕ್ಕಳು ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡು, ಮಾರ್ಕ್ಸ್ಗೋಸ್ಕರ ಕಲಿಬಾರ್ದು ಮಕ್ಕಳು. ಈಗ ಅನುಭವದ ಮೂಲಕ ಶಿಕ್ಷಣ ಕಲಿತಾಗ ಅದೇ ಶಾಶ್ವತವಾಗಿ ಉಳಿದು ಬಿಡುತ್ತಲ್ಲ ನಾವು ಕಲಿತಿದ್ದ ಶಿಕ್ಷಣ. ನಮ್ಮ ಶಾಲೆಯಲ್ಲಿ ಕಲಿತಿದ್ದನ್ನು
ನಮ್ಮ ಜೀವನದಲ್ಲಿ ಕೂಡ ಬಳಸೋದಕ್ಕೆ ಸುಲಭವಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಟ್ರಿಗ್ನಾಮೆಟ್ರಿ ಯಾಕೆ ಶಾಲೆ ಕಲಿತೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಿರಲಿಲ್ಲ. ಯಾಕೆ ಕಲಿತೀವಿ, ಇಲ್ಲಿ ಅನುಪಾತ ಮತ್ತು ಸಮಾನುಪಾತ ಎಲ್ಲಿ ಬಳಸ್ತೀವಿ, ಯಾಕೆ ಕಲಿತೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಆ ರೀತಿ ಶಿಕ್ಷಣವನ್ನು ನಾವು ಕಲಿಯಾಕತ್ತೀವಿ. ಸುಮ್ಮನೆ ಟೀಚರ್ ಲೆಕ್ಕ ಹೇಳ್ತಾರೆ, ಲೆಕ್ಕ ಬಿಡಿಸ್ತೀವಿ, ಹೋಗ್ಬಿಡ್ತೀವಿ. ಹೀಗಾಗಿ ಅವು ಶಿಕ್ಷೆಗಳನ್ನು ತಮ್ಮ ಪರಿಪೂರ್ಣವಾಗಿ ನಮ್ಮ ಮನಸ್ಸಿಗೆ ಮುಟ್ಟೋದಿಲ್ಲ. ಅದು ಹಂಗೆಲ್ಲ ನಮ್ಮ ಲೆಕ್ಕ ಬಿಡಿಸ್ತಾರೆ, ತಿಳ್ಕೊತಾರೆ, ಹೋಗ್ಬಿಡ್ತಾರೆ. ಮತ್ತು ಇನ್ನೊಂದು ಟೆಸ್ಟ್ ಬಂದಾಗ ಇನ್ನೊಂದು ಸಲ ಓದ್ತಾರೆ, ಮಡಿತಾರೆ, ಹೋಗ್ಬಿಡ್ತಾರೆ, ಅಲ್ಲಿಗೆ ಅದು. ಹೀಗಾಗಿ ಅದು ನಿಜವಾಗ್ಲೂ ಅದರ ಮಹತ್ವ, ಆ ಕಾನ್ಸೆಪ್ಟು ನಮ್ಮ ಜೀವನದಲ್ಲಿ ಎಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ಗೊತ್ತಾದಾಗ ಮಾತ್ರ ಒಂದು ಪರಿಪೂರ್ಣವಾದ ಶಿಕ್ಷಣ ಸಾಧ್ಯ ಆಗುತ್ತಲ್ಲ. ಅದು ಅರಿವು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗೇ ಇಲ್ವಾ ಅಂತ ಕೇಳಿದರೆ ಆಗಿದೆ. ಈಗ ಮೊದಲ 7ನೇ ಕ್ಲಾಸಿಗೆ ಏನಿತ್ತು, ವಾರ್ಷಿಕ ಪರೀಕ್ಷೆಗಳಿದ್ದು. ಅವಾಗ 7ನೇ ಕ್ಲಾಸ್ ಫೇಲ್ ಆದರೆ ಅದು ಫೇಲ್ ಅಂತಲೇ ಮಾಡ್ತಿದ್ರಲ್ಲ ಅವಾಗ. ಅದನ್ನೆಲ್ಲ ತೆಗೆದು ಈಗ ನಿರಂತರ ಸಮಗ್ರ ಮೌಲ್ಯಮಾಪನ ಮಾಡಿದ್ದಾರೆ. ಇಲ್ಲಿ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಯೇಷನ್ ಅದರ ಬದಲಾವಣೆ ಆಗಿವೆ. ಈಗ ಮಾರ್ಕ್ಸಿಂದ ಎಷ್ಟೋ ಅದು ಎಷ್ಟೋ ಮಕ್ಕಳು ಭಯ ಪಡ್ತಾರೆ ಅಂತೇಳಿ ಗ್ರೇಡ್ ಸಿಸ್ಟಮನ್ನು ತಂದರು. ಗ್ರೇಡ್ ಸಿಸ್ಟಮ್ ಮಾರ್ಕ್ಸನ್ನು ಗ್ರೇಡಾಗಿ ಕನ್ವರ್ಟ್ ಮಾಡ್ತಾರೆ. ಹೀಗಾಗಿ ಏನೂ ಬದಲಾವಣೆ ಆದಂಗೆ ಆಗಲಿಲ್ಲ. ಅದೇನಾಗುತ್ತೆ ಅಂದರೆ, ನಮ್ಮ ಶಿಕ್ಷಣವನ್ನು ಮೂಲವಾಗಿ ಬದಲಾವಣೆ ಆಗಬೇಕಾಗಿರೋದು ಅಂದ್ರೆ ಏನು, ನಮ್ಮ ಜೀವನ ಕಟ್ಟಿಕೊಳ್ಳುವಲ್ಲಿ ಸಾಧ್ಯ ಆಗುವಂಥ ಕೌಶಲ್ಯಗಳನ್ನು ಶಾಲೆಯಲ್ಲಿ ಕಲಿಸ್ಬೇಕು. ಮಕ್ಕಳಿಗೆ ನಾವು ಏನು ಕಲಿಬೇಕಂತಾರೆ ಅದು ಸಿಗಬೇಕು ಹೊರತು ಶಾಲೆಯನ್ನು ನಾವು ಇದನ್ನು ಕಲಿಸ್ತೀವಿ, ಅದನ್ನು ಕಲೀರಿ ಅನ್ನುವಂಥ ಪರಿಸ್ಥಿತಿ ಇರಬಾರ್ದು. ಈಗ ಇದರಿಂದ ಏನೇನು ನಮಗೆ ಸಂಪತ್ತಾಗೈತೆ, ಲಾಭ ಆಗೈತಿ ಅಂದ್ರೆ, ಫೇಲ್ ಆಗುವಂಥ ವಿದ್ಯಾರ್ಥಿಗಳಿಗೆ ಸಂಖ್ಯೆಗಳು ಕಡಿಮೆ ಆಗೈತಿ. ಇಲ್ಲ ಅದು ಜಸ್ಟ್ ಪಾಸ್ ಆಗೋ ಕಂಟಿನ್ಯೂಸ್ ಕಾಂಪ್ರಿಹೆನ್ಷನ್ ಎವ್ಯಾಲ್ಯೂಯೇಷನ್ CCಯಿಂದ ನಿರಂತರ ಸಮಗ್ರ ಮೌಲ್ಯಮಾಪನ ವ್ಯವಸ್ಥೆಯಿಂದ ವಿದ್ಯಾರ್ಥಿಗಳು ಫೇಲ್ ಆಗುವಂಥ ವ್ಯವಸ್ಥೆ ಕಡಿಮೆ ಆಗೈತಿ. ಇಲ್ಲಿ ಪಾಸ್ ಆಗುವಂಥ ವ್ಯವಸ್ಥೆ ಕಡಿಮೆ ಆಗೈತಿ. ಶಾಲೆ ಬಿಡುವಂಥ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗೈತಿ. ಇದು ಭಯದಿಂದ, ಶಿಕ್ಷಕರ ಭಯದಿಂದ ಆಯ್ತು, ಅದರಿಂದ ನಾವು ಕಲಿಯೋದಿಲ್ಲ ಅನ್ನೋದು ಭಯದಿಂದ ಆಯ್ತು, ಅಥವಾ ನಾವು ಫೇಲ್ ಆಗ್ತೀನೋ ಅನ್ನೋ ಭಯದಿಂದ ಶಾಲೆಗಳನ್ನು ಬಿಡುವಂಥ ವಿದ್ಯಾರ್ಥಿಗಳ ಕೂಡ ಸಂಖ್ಯೆಗಳನ್ನು ಕೂಡ ಕಡಿಮೆ ಆಗೈತಿ. ಇದರಿಂದ ಉದ್ಯೋಗಗಳು ಹೆಚ್ಚಾಗ್ಯಾವ ಅನ್ನೋದು ಕೂಡ ನಿಜಾನೇ. ಆದರೆ ಸಂಪೂರ್ಣ ಮಟ್ಟಿಗೆ ನಮ್ಮ ಜನಸಂಖ್ಯೆಗೆ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯೋಗಗಳು ಸಿಗ್ತಾ ಇಲ್ಲ ಅನ್ನೋದೊಂದು ಕೂಡ ಕೊರತೆಯೂ ಕೂಡ ಇದೆ. ಈಗಿನ ಕಾಲಕ್ಕೆ ಸೂಕ್ತವಾದಂತಹ ಶಿಕ್ಷಣ ವ್ಯವಸ್ಥೆ ನಮ್ಮ ಶಾಲೆಗಳಲ್ಲಿ ಸಿಗ್ತಾ ಇದೆಯಾ? ಈಗಿನ ಕಾಲಕ್ಕೆ ಸೂಕ್ತವಾದಂಥ ಶಿಕ್ಷಣ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಸಿಗ್ತಾ ಇದೆ ಅನ್ನೋ ಒಂದು ಪ್ರಶ್ನಾರ್ಥಕವಾಗಿಯೇ ಉಳಿದೈತಿಲ್ಲ. ಈ ನಮ್ಮ ಉದ್ಯೋಗಗಳು, ಈಗಿನ ಕಾಲದ ಉದ್ಯೋಗಗಳು ಬಯಸುವಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರೆ. ನಾವು ಮತ್ತೆ ಉದ್ಯೋಗ ಡಿಗ್ರಿ ಮುಗಿಸಿ PUC ಮುಗಿಸಿ ಮತ್ತೆ ಟ್ರೈನಿಂಗ್ ತೊಗೊಂಡು ಉದ್ಯೋಗಕ್ಕೆ ಸೇರುವಂಥ ಪರಿಸ್ಥಿತಿ ಇದೆ ಈಗ. ಶಾಲೆ ಕಲಿತಿದ್ದು ಏನು ಉಪಯೋಗ ಆಯ್ತು ಈಗ ಅಲ್ಲದು. ಮತ್ತು ಪೊಲೀಸ್ ಆಗ್ಬೇಕಾರೆ ಮತ್ತೆ ಪೊಲೀಸ್ ಟ್ರೈನಿಂಗ್ ತೊಗೋಬೇಕು, IAS ಆಗ್ಬೇಕಾರೆ ಮತ್ತೆ IAS ಟ್ರೈನಿಂಗ್ ತೊಗೋಬೇಕು. ಈಗ ಇಂಜಿನಿಯರ್ ಆಗ್ಬೇಕಾದ್ರೆ ಮತ್ತೆ ಕಂಪ್ನಿಗಳು ಅವ್ರಿಗೆ ಸಪ್ರೇಟಾಗಿ ಟ್ರೈನಿಂಗ್ ತೊಗೋಬೇಕಲ್ಲ ಅವರಿಗೆ. ಹೀಗಾಗಿ ಶಾಲೆ ಕಲಿತಿದ್ದನ್ನು ಕೂಡ ನಿರರ್ಥಕವಾಗುವಂಥ ಒಂದು ವೇಸ್ಟ್ ಆಗುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೀಗಾಗಿ ನಿರುದ್ಯೋಗ ಕೂಡ ಹೆಚ್ಚಾಗಕತ್ತಿಲ್ಲ. ಈಗಿನ ಶಿಕ್ಷಣ ಪದ್ಧತಿಯಿಂದ ನಾವು ಆನಂದಿಸುತ್ತಿದ್ದೇವ? ಏನಾದರೂ ನಮ್ಮದು ಕಂಪ್ಲೇಂಟ್ ತಕರಾರು ಇಲ್ಲದಿದ್ದರೆ ಅದನ್ನು ಆನಂದಿಸಬಹುದು. ಬಟ್ ನಾವು ಖಾಸಗಿ ಸರ್ಕಾರಿ ಶಾಲೆಗಳಿಗಿಂತ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ದುಡ್ಡು ಕೊಟ್ಟು ಮಕ್ಕಳನ್ನ ಕಳಿಸ್ತೀವಲ್ಲ, ಅದು ಯಾವ ರೀತಿ ನಮ್ಗೆ ಆನಂದ ಸಿಗುತ್ತಿಲ್ಲ ಅದು. ಹೀಗಾಗಿ ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ಉಚಿತವಾಗಿ ಸರ್ಕಾರಿ ಶಾಲೆಗಳು ಉಚಿತವಾಗಿ ಕೊಡ್ತಾವೆ. ಬಟ್ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನಮ್ಮ ಶಾಲೆಯಲ್ಲಿ ಸಿಕ್ಕಾಗ ನಾವು ಪೂರ್ತಿಯಾಗಿ ಶಿಕ್ಷಣ ವ್ಯವಸ್ಥೆಗಳಿಗೆ ಆನಂದದಿಂದ ಇರೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ನಾವು ಕಲಿತಿರುವ ಕೌಶಲ್ಯಗಳನ್ನು, ನಾವು ಶಾಲೆಯಲ್ಲಿ ಕಲಿತಿರುವ ಕೌಶಲ್ಯಗಳನ್ನು, ನಾವು ಉದ್ಯೋಗದಲ್ಲಿ ಕಲಿತಿರುವಂಥ ಕೌಶಲ್ಯಗಳನ್ನು ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ, ಮಕ್ಕಳೊಂದಿಗೆ ಹಂಚಿಕೊಳ್ತಾ ಇರಬೇಕಲ್ಲದು. ನಿಮ್ಮ ಜ್ಞಾನಗಳನ್ನು, ಚಿಂತನೆಗಳನ್ನು ಜನರಿಗೆ, ಸುತ್ತಮುತ್ತ ಜನರೊಂದಿಗೆ ಹಂಚಿಕೊಳ್ತಾ ಇದ್ದರೆ ಅವರಿಗೂ ಕೂಡ ಉಪಯೋಗಕ್ಕಾಗುತ್ತೆ. ಅವ್ರದ್ದು ತಮ್ಮ ಜೀವನದಲ್ಲಿ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಲ್ಲ, ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಲ್ಲ. ಶಾಲೆಯೊಂದು ತೆರೆದರೆ ಅಜ್ಞಾನ ಅಳಿಸಿದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಸರ್ಕಾರಿ ಶಾಲೆ ಮುಚ್ಚಿದರೆ ಯಾರು ಕಲಿತಂತೆ. ಇದು ಯಾವಾಗಲೂ ಪ್ರಶ್ನಾರ್ಥಕವಾಗಿಯೇ ಉಚ್ಚಾಗುತ್ತದೆ. ಸರ್ಕಾರಿ ಶಾಲೆ ಮುಚ್ಚೋದಕ್ಕೆ ಕಾರಣಗಳೇನು? ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ? ಅಲ್ಲಿನ ಭರವಸೆಯನ್ನು ನಾವು ಯಾಕೆ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರಬಾರ್ದು. ಹೀಗಾಗಿ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಶಿಕ್ಷಣವನ್ನು ಕೊಡುವಂಥ ಕೇಂದ್ರಗಳಾಗಬೇಕು ಅನ್ನೋದು ನನ್ನ ಬಯಕೆ. ನಮಸ್ಕಾರ.